ಗುಡ್. ಸ್ನೇಹಿತರೆ, ನಾವು ಯಾವತ್ತು 30 ಜುಲೈ 2026 ಮೂರು ವಿಷಯ ಕೊಟ್ಟಿದ್ದೇವೆ. ಆ ಮೂರು ವಿಷಯದಲ್ಲಿ ಕಲಿತಾ ಕಲಿತಾ ಮಾತಾಡ್ತಾ ಏನು ಅನುಭವ ಆಯಿತು ಅಂದ್ಬಿಟ್ಟು ವಿಕಾಸ್ ನಮ್ಮೆಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ನ ಮಾತಾಡಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಎಸ್, ಓ ಟು ವಿಕಾಸ್. ಎಲ್ಲರೂ ಯಾರ್ಯಾರು ವಿಡಿಯೋ ಮಾಡಲ್ ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರ ಅನುಭವನ ಕೇಳ್ಕೊಳ್ಳಿ. ಹಾಗೆ ನಮಸ್ತೆ ಸ್ನೇಹಿತರೆ, ಖಂಡಿತವಾಗಿ ಸರ್, ಇವತ್ತು ನಾವು ಪ್ರತಿ ಗುರುವಾರದ ದಿನ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಆನ್ಲೈನ್ ತರಬೇತಿಯ ಮುಖಾಂತರ ಅಂದ್ರೆ ನಮಗೆ ಪ್ರಾಕ್ಟೀಸ್ಗೆ ಸೆಷನ್ಗೆ ಅಂದ್ರೆ 3 ವಿಷಯಗಳನ್ನು ಕೊಡ್ತಾರೆ. ಆ 3 ವಿಷಯಗಳು ನಮಗೆ ಒಂದು ವಿಷಯದನ್ನ ಅದನ್ನ 1 ನಿಮಿಷದಲ್ಲಿ ಮಾತಾಡಬೇಕಾಗ್ತದೆ. 1 ನಿಮಿಷ ಅದು ಮಾತಾಡಿದ್ರೆ, ಈ ವಾರ ಮಾತಾಡಿದ್ರೆ ಮುಂದಿನ ವಾರ ನಾವು ಮತ್ತೆ ಪ್ರಿಪರೇಷನ್ಗೆ ಆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಹೋಗ್ತಾರೆ. ಆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗ ಅಲ್ಲಿ ಏನಾಗ್ತದೆ, ಯಾವ್ದು ತಪ್ಪುಗಳು ಮಾಡ್ತೀವಿ ಅಂತೇಳಿ ಅದು ತಿದ್ಕೊಂಡು ಮತ್ತೆ ಅದನ್ನ ಮುಂದಿನ ವಾರ ನಾವು ಮಾತಾಡ್ಲಿಕ್ಕೆ ಆ ವಿಷಯದ ಬಗ್ಗೆ ತುಂಬಾ ವ್ಯವಸ್ಥಿತವಾಗಿ ನಮಗೆ ಪ್ರಾಕ್ಟೀಸ್ ಸೆಷನ್ಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಇವತ್ತು ನಮಗೆ 3 ವಿಷಯ ಕೊಟ್ಟಿದ್ರು. ನಮಗೆ 3 ವಿಷಯ ಕೊಟ್ಟಿದ್ರೆ, ಬರಹಗಾರ ಆದವನು ಸಮಾಜದ ಕನ್ನಡಿ ಆಗಬಾರದು, ಸಮಾಜವನ್ನು ತಿದ್ದುವ ಬೆಳಕಾಗಬೇಕು ಅಂತ. ಅದೇ ರೀತಿಯಾಗಿ ಪ್ರತಿಫಲವಿಲ್ಲದೆ ಅಪೇಕ್ಷೆ ಇಲ್ಲದ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗ್ಲೂ ದುಃಖವಾಗೋದಿಲ್ಲ ಅಂತ ನಮ್ಮ DVG ವಿಚಾರದಲ್ಲಿರ್ಬೋದು. ಹಾಗೇನೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಒಂದು ನುಡಿಮತ್ತು ಅಂದ್ರೆ ಆ ವಾಕ್ಯನ ಅವ್ರದೇ ಆದ ಒಂದು ವಾಕ್ಯದ ಮುಖಾಂತರ ಹಂಟಿಯು ಅಂಟದಂತೆ ಇರಿ ಅಂತ, ಅಂದ್ರೆ ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್ ಪರ್ಸನಾಲಿಟಿ ಹೇಗಿರ್ಬೇಕು ಅಂತ ನಮ್ಮ ಸ್ನೇಹಿತರಿಗೆಲ್ಲ 7 ಗಂಟೆಗೆ ಆನ್ಲೈನ್ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರು. ಅವರು ಒಬ್ಬೊಬ್ರು ಅದ್ರ ಬಗ್ಗೆ ಅನಿಸಿಕೆ ಅಂದ್ರೆ ಈ ಪ್ರತಿ ಗುರುವಾರ ನಮಗೆ ಏನ್ ಕೊಡ್ತಾರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಆನ್ಲೈನ್ ಕ್ಲಾಸ್ ನಲ್ಲಿ, ಆ ಆನ್ಲೈನ್ ಕ್ಲಾಸ್ ಅಲ್ಲಿ ಕೊಟ್ಟಾಗ ಅದರ ಅಭಿಪ್ರಾಯ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಅನುಕೂಲ ಆಗುತ್ತದೆ ಅನ್ನೋದು ಫೀಡ್ಬ್ಯಾಕ್ ಹೇಳೋರಿದ್ದಾರೆ. ಮೊದಲನೇದಾಗಿ ನವೀನ್ ಕುಮಾರ್. ನಮಸ್ತೆ ನವೀನ್ ಕುಮಾರ್, ಮಾತಾಡಿ. ನಮಸ್ತೆ. ನಮಸ್ತೆ ಸರ್, ಕ್ಯಾಂಪ್ ಮತ್ತೆ ಆನ್ಲೈನ್ ಬಗ್ಗೆ ಎರಡೂ ವಿಷಯವಾಗಿ ಹೇಳೋದಾದ್ರೆ, ನಾವು ಆನ್ಲೈನ್ ಅಲ್ಲಿ ರೆಗ್ಯುಲರ್ ಆಗಿ ಬಂದ್ರೆ ಖಂಡಿತವಾಗ್ಲೂ ಒಬ್ಬ ಅದ್ಭುತ ಭಾಷಣಗಾರ ಆಗೇ ಆಗ್ತೀವಿ. ಅದ್ರ ಜೊತೆಗೆ ಕ್ಯಾಂಪ್ ಅಲ್ಲಿ ಹೋದ್ರೆ ನಮ್ಗೆ ಖಂಡಿತವಾಗ್ಲೂ ಒಂದು ವರ ಸಿಕ್ಕಂಗೆ ಲೆಕ್ಕ ಆಗುತ್ತೆ ಸರ್. ಅದು ಯಾಕೆಂದ್ರೆ ನಾವು ಈ ಪ್ರಾಕ್ಟಿಕಲ್ ಆಗಿ ಲೈವ್ ಆಗಿ ಕಲಿಯೋದಕ್ಕೂ ಮತ್ತೆ ಆನ್ಲೈನ್ ಅಲ್ಲಿ ಕಲಿಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಬಟ್ ಆದ್ರೆ ಎರಡೂ ಸೇಮ್ ವಿಷಯನೇ ಆಗಿದ್ರು ಕೂಡ ಅಲ್ಲಿ 24 ಗಂಟೆ ನಾವು ಇನ್ವಾಲ್ವ್ಮೆಂಟ್ ತೋರಿಸ್ಬೋದು. ಬಟ್ ಅಂದ್ರೆ ಒಬ್ಬ ಸಾಧನೆ ಮಾಡಿರುವಂತ ವ್ಯಕ್ತಿ ಅವನು ಬೆಳವಣಿಗೆ ಹೆಂಗಿರುತ್ತೆ, ಅವನ್ ಪ್ರತಿದಿನ ಅಭ್ಯಾಸ ಪ್ರಾರಂಭದ ದಿನಗಳಲ್ಲಿ ಹೆಂಗಿರುತ್ತೆ, ಅವನ ಎಷ್ಟು ಅದ್ಭುತವಾಗಿ ಕಲಿಯೋದಕ್ಕೆ ಸಮಯ ಅಂದ್ರೆ ನಿದ್ದೆನೂ ಮಾಡ್ದೇನೆ ಅವ್ರು ಕೆಲ್ಸಗಳು ಎಲ್ಲ ಬಿಟ್ಟು ಅವ್ನ ಕಲಿಕೆಗೆ ಏನೆಲ್ಲ ಟೈಮ್ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಆ ಎಲ್ಲಾ ವಿಷಯಗಳು ಸಾಧಕರನ್ನ ಕರೆಸಿ ಮಾತಾಡಿಸಿ ಇದೆ. ನಮ್ಗೆ ಅದ್ಭುತವಾದ ಸಾಧಕರು ನಮ್ಮ ಗುರುಗಳೇ ಇದ್ದಾರೆ ಸರ್. ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್, ಅವರು ಟಿವಿ ಆಂಕರ್ ಇಂದ ಹಿಡಿದು ಎಲ್ಲಾ ತರದ ಪ್ರೋಗ್ರಾಮ್ಗಳು 10 ಲಕ್ಷ ಸ್ಟೂಡೆಂಟ್ಸಿಗೆ ಅವ್ರು ಕೋಚಿಂಗ್ ಕೂಡ ಕೊಟ್ಟಿದ್ದಾರೆ ಈ ವಿಷಯವಾಗಿ. ಆದ್ರೆ ನಾವ್ ಇದನ್ನೆಲ್ಲ ಕಲಿಬೇಕು, ಈ ಆಸಕ್ತಿದಾಯಕ ವಿಷಯಗಳನ್ನ ನಾವು ತಿಳ್ಕೊಳ್ಳೋದು ಹೆಂಗೆ, ಈ ಸೀಕ್ರೆಟ್ಸ್ ಅಂತಾನೆ ಅನ್ಬೋದು. ಯಾಕಂದ್ರೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ನಮ್ಗೆ. ಏನಂದ್ರೆ ಔಟ್ಪುಟ್ ನಾವೇನ್ ವಿಡಿಯೋದಲ್ಲಿ ನೋಡ್ತೀವಿ ಅಷ್ಟ್ ಮಾತ್ರನೇ ಗೊತ್ತಾಗುತ್ತೆ. ಸೊ ಇಂದಿನ ಶ್ರಮ ಹೆಂಗಿರುತ್ತೆ, ಅವರ ಅನುಭವನ ಎಲ್ಲ ನಾವು ಇಡೀ ಜೀವನದ ಅನುಭವನ ನಾವು 3 ದಿವಸದಲ್ಲಿ ಎಷ್ಟು ತಿಳ್ಕೊಂಡು ಅಷ್ಟು ಬೇಗ ಅಳವಡಿಸ್ಕೊಳ್ಳೋದಕ್ಕಾಗುತ್ತೋ ಅದು ತುಂಬಾ ಅನುಕೂಲ ಆಗುತ್ತೆ. ಸೊ ಆನ್ಲೈನ್ ಆಫ್ಲೈನ್ ಎರಡು ಮತ್ತೆ ನಮ್ಮ ಕ್ಯಾಂಪು 3 ಎಲ್ಲ ಅದ್ಭುತವಾಗಿ ಕಲಿಯೋದಕ್ಕೆ ನಮ್ಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ಸರ್. ಬಟ್ ಪ್ರತಿಯೊಬ್ರು ನಮ್ ಕರ್ನಾಟಕದಲ್ಲಿ ತುಂಬಾ ಜನಗಳಿಗೆ ಈ ತರದ ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವರೆಲ್ಲರೂ ಬಂದು ಜಾಯ್ನ್ ಆಗಿ ಕಲ್ತ್ಕೊಂಡ್ಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ಧನ್ಯವಾದಗಳು. ಯಾಕೆಂದ್ರೆ ಆಫ್ಲೈನ್ ಇರ್ಬೋದು, ಆನ್ಲೈನ್ ಪ್ರತಿ ಗುರುವಾರದ ಕ್ಲಾಸ್ಗಳು ಹೇಗೆ ನಿರಂತರ ಕಲಿಕೆಗೆ ಎಷ್ಟು ಅವಶ್ಯಕತೆ, ಮಾತುಗಾರಿಕೆಗೆ ಎಷ್ಟು ಅವಶ್ಯಕತೆಗೆ, ಸುಂದರವಾಗಿ ಮಾತಾಡಬೇಕು, ವೇದಿಕೆಗೆ ಹೋಗ್ಬೇಕು ಅಂದ್ರೆ ನಿರಂತರ ಕಲಿಕೆನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನವೀನ್ ಕುಮಾರ್ ಚಿತ್ರದುರ್ಗದಿಂದ. ಹಾಗೇನೆ ನಮ್ಮ ಎಂಪ್ಲಾಯ್ ಆಗಿದ್ದಾರೆ ಸುದರ್ಶನ್ ಬೆಂಗಳೂರಿಂದ. ಅವರು ಪ್ರತಿ ಗುರುವಾರದ ಅನಿಸಿಕೆ ಅಂದ್ರೆ ಹೇಗೆ ಅದು ಅವರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ಹೇಳೋರಿದ್ದಾರೆ. ಸುದರ್ಶನ್, ನಮಸ್ತೆ. ನಮಸ್ಕಾರಗಳು ಎಲ್ರಿಗೂ. ಹೌದು ಸರ್, ಪ್ರತಿ ಗುರುವಾರ ಏನ್ 3 ವಿಷಯ ಕೊಡ್ತಾರಲ್ಲ, ಅದಕ್ಕೆ ಪ್ರಿಪರೇಷನ್ ಆಗೋದ್ರಲ್ಲೇ ನಮ್ಗೆ ಬಹಳಷ್ಟು ಉಪಯೋಗ ಆಗ್ಬಿಡುತ್ತೆ. ಬಹಳಷ್ಟು ರೀತಿಯಲ್ಲಿ ಏನು ಕಲಿಕೆನೂ ಆಗತ್ತ. ಆಕ್ಚುಲಿ ಇವತ್ತೇನ್ ಕೊಟ್ಟಿದ್ರಲ್ಲ, ಬರಹಗಾರನಾದವನು ಸಮಾಜದ ಕನ್ನಡಿಯಾಗಬಾರದು, ಸಮಾಜವನ್ನು ತಿದ್ದುವ ಬೆಳಕಾಗಬೇಕು ಅಂತ ಹೇಳಿ. ಇಲ್ಲಿ ಬರಹಗಾರನಿಗೆ ಸಮಾಜದಲ್ಲಿ ಇರುವಂತಹ ಪ್ರಾಮುಖ್ಯತೆಯನ್ನ ಗಮನಿಸಬಹುದು ನಾವು. ಯಾಕೆಂದ್ರೆ ತುಂಬಾ ಜನ ಇತ್ತೀಚೆಗೆ ಓದೋದು ಕಡಿಮೆ ಆಗ್ತಾ ಇದೆ. ಬಟ್ ಸ್ಟಿಲ್ ಓದೋದ್ರಿಂದ ಅವರಿಂದ ಸಮಾಜದಲ್ಲಿ ಹೇಗೆ ಒಳಿತಾಗತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಒಂದು ಅರಿವಾಗತ್ತೆ ನಮ್ಗೆಲ್ರಿಗೂ ಕೂಡ.
ಕೂಡ. ಹಾಗೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದರೂ ದುಃಖವಾಗುವುದಿಲ್ಲ. ಹೌದು, ನಾವೆಲ್ಲರೂ ಯಾವುದೇ ಒಂದು ಕೆಲಸ ಮಾಡಿದಾಗ, ಈಗ ನಾನೇ ಯಾವುದೋ ಒಂದು ಕೆಲಸ ಮಾಡಿದೆ ಅಂದ್ರೆ ಅದ್ರಲ್ಲಿ ಪ್ರತಿಫಲನ ಅಪೇಕ್ಷಿಸೋದು ಸಾಮಾನ್ಯ. ಬಟ್ ನನಗೆ ಆ ಕೆಲಸ ಮಾಡಿರೋದ್ರಲ್ಲಿ ಆತ್ಮತೃಪ್ತಿ ಇದೆಯಾ, ನನಗೆ ತೊಂದರೆ ಇಲ್ವಾ, ನನಗೆ ಅದು ಸಮಾಧಾನ ಅನ್ಸುತ್ತಾ ನನ್ನ ಮನಸ್ಸಿಗೆ, ಅಷ್ಟು ಸಾಕಾಗ್ತದೆ. ಮತ್ತೊಬ್ಬರ ಹೇಳಿಕೆಗಳು ನಮಗೆ ಬೇಕಾಗೋದಿಲ್ಲ. ಅದರ ನಂತರ ಬಿ ಲೈಕ್ ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್ ಅಂಟಿ ಯು ಅಂಟದಂತೆ ಇರಿ. ಇದು ನಮಗೆ ಬೇಕಾಗಿರುವಂತಹ ಕೆಲವು ಮಾನಸಿಕ ಸ್ಥಿತಿಯನ್ನ ಹೇಳ್ಬಹುದು. ಯಾಕೆ ಅಂದ್ರೆ ಕೆಲವೊಂದಕ್ಕೆ ನಾವು ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ, ಬಟ್ ಅಷ್ಟು ಅಟ್ಯಾಚ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ತುಂಬಾ ಅಟ್ಯಾಚ್ ಆಗ್ಬಿಟ್ರೆ ನಮ್ಮ ಮನಸ್ಥಿತಿ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿಯಾದ ಕಲಿಕೆಗಳು ಪ್ರತಿಯೊಂದು ವಿಷಯದಲ್ಲೂ ಆಗ್ತಾ ಇರುತ್ತೆ, ಪ್ರತಿ ಗುರುವಾರ ಕೊಡುವಂತಹ ವಿಷಯಗಳಲ್ಲಿ ಸರ್. ಖಂಡಿತ ಧನ್ಯವಾದಗಳು. ಖಂಡಿತ ಈ 3 ವಿಷಯಗಳು ಪ್ರತಿ ಧನ್ಯವಾದ. ಗುರುವಾರ ನಮಗೆ ನಿರಂತರ ಭಾಷಣ ಮಾಡ್ಬೇಕು ಅಂತೇಳಿ ನಮ್ಮ ಸುದರ್ಶನ್ ಭಾಷಣದ ವೇದಿಕೆಗೆ ಹೋಗ್ಬೇಕು ಅಂದ್ರೆ ಪ್ರತಿ ಗುರುವಾರದ ಏನು 3 ವಿಷಯಗಳು ಅತ್ಯವಶ್ಯಕತೆ ಅಂತ ಹೇಳ್ತಿದ್ದಾರೆ. ಅದು ಖಂಡಿತವಾಗಿ. ಹಾಗೇನೆ ನಮ್ಮ ಸಿದ್ದಣ್ಣ ಅಂಗಡಿಗೇರಿ ಅವರು ಪ್ರತಿ ಗುರುವಾರ 7 ಗಂಟೆಗೆ ಜಾಯಿನ್ ಆಗ್ತಾರೆ, ಆ 3 ವಿಷಯಗಳಿಗೆ ಮಾತಾಡ್ತಾರೆ. ಆ ಮಾತಾಡೋ ವಿಚಾರದಲ್ಲಿ ಕಲಿಕೆಗೆ ನಿಮ್ಗೆ ಎಷ್ಟು ಅವಶ್ಯಕತೆ ಆಗಿದೆ ಸಿದ್ದಣ್ಣ ಅಂಗಡಿಗೇರಿ ಅವರೇ? ಎಲ್ಲರಿಗೂ ನಮಸ್ಕಾರ. ಈ ಒಂದು ಪ್ರತಿ ಗುರುವಾರದ ಒಂದು ಕ್ಲಾಸ್ ನಲ್ಲಿ ನಾವು ಆನ್ಲೈನ್ ಏನ್ ಕಲಿತಾ ಇದೀವಿ ನೋಡು, ಇದು ನಮ್ಮ ಒಂದು ಜೀವನಕ್ಕೆ ಸಾಕಷ್ಟು ನಾವು ಅನುಭವಗಳನ್ನ ತಂದುಕೊಡುತ್ತೆ. ಅಂದ್ರೆ ಇಲ್ಲಿ ನಾವು ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ 3 ವಿಷಯದ ಬಗ್ಗೆ. ಆ 3 ವಿಷಯಗಳು ನಮ್ಮ ಒಂದು ಜೀವನಕ್ಕೆ ಅಪ್ಲೈ ಆಗುವಂತ ವಿಷಯಗಳು ಇರ್ತಾವೆ. ಇವತ್ತಿನ ಒಂದು ವಿಷಯ ತಗೊಂಡ್ರೆ ನಾವು ಬರಹಗಾರರ ಬಗ್ಗೆ ಸಾಕಷ್ಟು ಇಲ್ಲಿ ನಾವು ಕಲ್ತ್ವಿ. ಅದೇ ತರ ನಮ್ಮೊಂದು ಪ್ರತಿಫಲ ಒಂದು ಯಾವ ತರ ನಮ್ಮೊಂದು ಅಪೇಕ್ಷೆ ಪಡ್ಬೇಕು, ಪ್ರತಿಫಲ ಇಲ್ಲದೆ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ಹೇಳ್ಕೊಟ್ರು. ಅದೇ ತರ ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್ ಪರ್ಸನಾಲಿಟಿ ಅಂತ ಹೇಳಿ, ಅಂದ್ರೆ ನಾವು ಯಾವ್ದಕ್ಕೂ ನಾವು ಜಾಸ್ತಿ ಯಾರ ಮೇಲೂ ಅವಲಂಬನೆ ಆಗ್ಬಾರ್ದು. ಆ ತರ ಒಂದು 3 ವಿಷಯಗಳು ಇವತ್ತು ನಾವು 3 ವಿಷಯಗಳಿಂದ ಕಲ್ತಿದ್ದು ನಮ್ಮೊಂದು ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ರ ನಾವು ಆರಾಮಾಗಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಗೌರವದಿಂದ ಬದುಕಬಹುದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಧನ್ಯವಾದಗಳು. ಜೀವನದಲ್ಲಿ ಜೀವನ ಕೌಶಲ್ಯಗಳು ಬೇಕು ಅಂತಂದ್ರೆ ಎಲ್ಲಾ ಕೌಶಲ್ಯಗಳ ಮುಖಾಂತರ ಭಾಷಣಕ್ಕೆ ವೇದಿಕೆಗೆ ಬರಬೇಕು ಅಂದ್ರೆ ಪ್ರತಿ ಗುರುವಾರದ 3 ವಿಷಯಗಳು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ಡಾಕ್ಟರ್ ವೀರಹನುಮಪ್ಪ ತುಮಕೂರಿಂದ ಇದ್ದಾರೆ. ಅವರು ಪ್ರತಿ ಗುರುವಾರದ ಆನ್ಲೈನ್ ನಿರಂತರ ಕಲಿಕೆಗೆ ಎಷ್ಟು 3 ವಿಷಯಗಳ ಅವಶ್ಯಕತೆ, ಅವರ ಅಭಿಪ್ರಾಯ ಕೇಳೋಣ. ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ವೀರಹನುಮಪ್ಪರೇ. ನಮಸ್ಕಾರ ಸರ್. ನಮಸ್ತೆ ಸರ್, ಆನ್ಲೈನ್ ಅಲ್ಲಿ 3 ವಿಚಾರಗಳು ತುಂಬಾ ಒಂದು ಒಳ್ಳೆ ಅದ್ಭುತವಾದ ಒಂದು ವಿಚಾರಗಳನ್ನ ಕೊಟ್ಟಿರ್ತಾರೆ. JP ಸರ್ ಅವರು ಸುಮಾರು ದಶಕಗಳ ಒಂದು ಅನುಭವ ಇರ್ತಕ್ಕಂಥದ್ದು. ಅವರು ಉತ್ತಮವಾದ ಒಂದು ಸಂದರ್ಶಕರಾಗಿರ್ತಾರೆ. ಅವರು ಸುಮಾರು ದಶಕಗಳ ಅನುಭವ ಇರ್ತದೆ. ಹಾಗೂ ಅವರ ಸ್ಟೂಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ಒಬ್ಬೊಬ್ಬರು ಒಂದೊಂದು ಅನುಭವಗಳನ್ನ ಶೇರ್ ಮಾಡ್ಕೊಂಡಾಗ, ನಾವು ಒಂದು ಅನುಭವವನ್ನು ಶೇರ್ ಮಾಡ್ಕೊಂಡಾಗ ನಮಗೂ ಆ ಒಂದು ವಾತಾವರಣದಲ್ಲಿ ಬೆಳೀತಾ ನಮಗೂ ಏನಾದ್ರು ಮಾತಾಡ್ಬೇಕು, ಏನಾದ್ರು ಒಂದು ಇದ್ ಮಾಡ್ಬೇಕು, ನಾವು ಕಲಿಬೇಕು ಅಂತ ನಮಗೂ ಒಂದು ಪ್ರೋತ್ಸಾಹ ಬರುತ್ತೆ. ಆನ್ಲೈನ್ ಆಗ್ಲಿ ಆಫ್ಲೈನ್ ಆದ್ರೆ ಇನ್ನು ಪ್ರತ್ಯಕ್ಷವಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಇನ್ನೂ ಕಲಿಕೆಯನ್ನು ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಗೆ ಇದು ಮಾತಾಡೋದು ತುಂಬಾ ಪ್ರಾಮುಖ್ಯತೆನೆ ತೋರಿಸುತ್ತೆ. ನಮ್ಮ ಜೀವನದಲ್ಲಿ ನಮ್ಮ ಮಾತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಅದರಲ್ಲಿ ಭಾಷಣ ಅಂತಂದ್ರೆ ಅದೊಂದು ಕಲಿಕೆ. ಅದನ್ನ ಭಾಷಣ ಕಲಿಯೋದಂದ್ರೆ ತುಂಬಾ ಒಂದು ಅದ್ಭುತವಾದ ಒಂದು ನಾಲೆಡ್ಜ್ ಬೇಕಾಗುತ್ತೆ. ಪದಗಳದ್ದು ವಾಯ್ಸ್ ಮಾಡ್ಯುಲೇಷನ್ಸ್, ಬಾಡಿ ಲ್ಯಾಂಗ್ವೇಜಸ್ ಇವನ್ನೆಲ್ಲ ಕಲಿತಾ ನಮ್ಗೂ ಇನ್ನು ಪ್ರೋತ್ಸಾಹ, ಆ ಒಂದು ವಾತಾವರಣ ಇದೆಯಲ್ಲ, ಆ ವಾತಾವರಣಕ್ಕೆ ಹೋಗ್ತಾ ನಮ್ಗೂ ಇನ್ನು ಹೊಸ ವಿಚಾರ ಬಂದಾಗ ಕಲಿಬೇಕಂತೂ ಪ್ರೋತ್ಸಾಹ ಬರುತ್ತೆ ಸರ್. ಧನ್ಯವಾದಗಳು ವೀರಹನುಮಪ್ಪರೇ. ಯಾಕೆಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ. ಮಾತುಗಾರಿಕೆ, ಮಾತು ಕಲಿಬೇಕು, ಮಾತಾಡ್ಬೇಕು, ಭಾಷಣ ಆಡ್ಬೇಕು, ಲೀಡರ್ಶಿಪ್ ಆಗ್ಬೇಕು ಅನ್ನೋದಕ್ಕೆ ಪ್ರತಿ ಗುರುವಾರದ ಆನ್ಲೈನ್ ತರಬೇತಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರದ್ದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಹಾಗೇನೆ ನಮ್ಮ ಹುಬ್ಬಳ್ಳಿಯಿಂದ ಪ್ರತಿ ಗುರುವಾರ ಅವರು ಜಾಯಿನ್ ಆಗಿ ನಮ್ಮ ಪಾಂಡುರಂಗ ಭಜಂತ್ರಿ ಅವರು ಮಾತುಗಾರಿಕೆಯನ್ನ ಕಲಿಬೇಕು, ಭಾಷಣ ಮಾಡಬೇಕು ಅನ್ನೋದಕ್ಕೆ ಪ್ರತಿ ಗುರುವಾರದ 3 ವಿಷಯಗಳು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳೋರಿದ್ದಾರೆ. ನಮಸ್ತೆ ಪಾಂಡುರಂಗ ಅವರು. ನಮಸ್ಕಾರ ಸರ್. ನಮಸ್ತೆ. ಇವು ಏನ ನಾವು ನಮ್ ಸರ್ 3 ವಿಷಯ ಕೊಡ್ತಾರ ಸರ್ ಪ್ರತಿ ವಾರ ಗುರುವಾರ ದಿವಸ. ಅದು ನಾವು ಕಲಿಯುವಂತದ್ದು ಯಾವ ತರ ಮಾತಾಡ್ಬೇಕು, ಮತ್ತೆ ನಾವು ಮಾನಸಿಕವಾಗಿ ದೈಹಿಕವಾಗಿ ವೇದಿಕೆಯೊಳಗೆ ನಾವು ಯಾವ ತರ ನಾವು ಉತ್ತಮಗೊಳ್ಬೇಕು ಅನ್ನೋದನ್ನ ಕಲಿಸ್ತಾರ ಸರ್. ಕಲಿಬಹುದು ಸರ್. ಮತ್ತೆ ಪದಗಳ ಉಚ್ಚಾರಗಳನ್ನು ಕಲಿಬಹುದು. ಆಮೇಲೆ ಧ್ವನಿಗಳನ್ನು ಏರಿಳಿತವಾಗಿ ಯಾವ ತರ ಮಾತಾಡಬೇಕು, ಸ್ಪಷ್ಟವಾಗಿ ಯಾವ ತರ ಮಾತಾಡ್ಬೇಕು ನಾವು. ಆಮೇಲೆ 4 ಜನರ ಹತ್ರ ನಾವು ಆತ್ಮವಿಶ್ವಾಸದಿಂದ ಯಾವ ತರ ಮಾತಾಡ್ಬೇಕು ಅನ್ನೋದು ಅದರಿಂದ ಕಲಿತೇವೆ ಸರ್.
ಆಮೇಲೆ ನಾವು ನಮ್ಮ ನಮ್ಮ ಮಾತು ಮತ್ತು ನಡತೆಯಿಂದ ನಾವು 100 ಜನರ ಸಕಾರಾತ್ಮಕ ಬದಲಾವಣೆ ತರುವ ಅಂತ ನಮ್ಮ ನಿಜವಾದ ನಾಯಕತ್ವ ಏನಿರ್ತೈತಲ್ಲ ಅಂತ ನಾಯಕತ್ವ ಮೊದಲ ಹೆಜ್ಜೆನ ಭಾಷಣ ಕೌಶಲ್ಯ ಸರ್. ಅಂತ ಮಾತಿನ ಶಕ್ತಿ ಅದ್ರೊಳಗೆ ಐತೆ ಸರ್. ಅದಕ್ಕೆ ನಾವು ಮಾತಾಡುವಂತದ್ದು ಅದೇನು ಶಕ್ತಿ ಐತಲ್ಲ, ನಮ್ಮ ಮಾತಾಡುವಂತ ಕಲೆಯನ್ನ ನಮ್ಮ ಗುರುಗಳಾದ ಜಯಪ್ರಕಾಶ್ ನಾಗ್ತಿಳ್ ಅವರು ಚೆನ್ನಾಗಿ ಕಲಿಸ್ಕೊಡ್ತಾರೆ ಸರ್. ಮತ್ತ ಆಮೇಲೆ ನಾವು ಆಡ್ತಾ ಆಡ್ತಾ ಆ ರಾಗ ಮಾತಾಡ್ತಾ ಆ ಮಾತು ಅಂತೇಳಿ ಯಾವ ತರ ಇದು ಇರಲ್ಲ ಹಂಗೆ ನಾವು ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಬಂದ್ರೆ ಮುಂದೊಂದು ಒಳ್ಳೆ ನಾವು ಒಂದು ಭಾಷಣಕಾರ ಆಗಬೇಕು ಅನ್ನುವಂಥದ್ದು ಏನು ನಮಗೆ ಆತ್ಮವಿಶ್ವಾಸ, ಇನ್ನೂ ಒಳ್ಳೆ ಭಾಷಣಕಾರ ಆಗ್ಬೋದು ಅಂತೇಳಿ ನಮ್ಗೆ ಆತ್ಮವಿಶ್ವಾಸ ಬರ್ತೈತಿ. ನಾವು ಈ ತರ ಇದನ್ನೇ ನಾವು ಕಂಟಿನ್ಯೂ ನಾವು ಇದೇ ತರ ಮಾಡ್ಕೊಂಡು ಹೋದ್ರೆ ನಮ್ಗೆ ಆ ಏನು ಒಂದು ಭಾಷಣ ಕಲಿಯುವುದು ಇನ್ನೊಂದು ದೊಡ್ಡ ಮಾತ ಅಲ್ಲ ಅಂತ ಅನಿಸುತ್ತೆ ಸರ್. ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸರ್. ಧನ್ಯವಾದಗಳು. ಯಾಕೆಂದ್ರೆ ಚೆನ್ನಾಗಿ ಹೇಳಿದ್ರು. ಯಾಕೆ ಪಾಂಡುರಂಗ ಅವರು ಹುಬ್ಳಿಯಿಂದ. ಯಾಕೆಂದ್ರೆ ಆತ್ಮವಿಶ್ವಾಸ ಮೂಡುತ್ತೆ ಭಾಷಣ ಅಂದ್ರೆ ಪ್ರತಿ ಗುರುವಾರ ನಾವು 7 ಗಂಟೆಗೆ ಏನು ಭಾಗವಹಿಸಿ 3 ವಿಷಯಗಳನ್ನ ಕೊಡ್ತಾರೆ. ಆ ವಿಷಯಗಳ ಮುಖಾಂತರ ಒಂದೊಂದು ನಿಮಿಷ ಮಾತಾಡ್ತಾ ಹೋಗ್ತೀವಿ. ಆ ಮಾತುಗಾರಿಕೆಗೆ ಮಾತುಗಳು ಹೇಗೆ ಮುಂದೆ ಮುಂದೆ ಮಾತು ಹೇಗೆ ಭಾಷಣಕ್ಕೆ ಆತ್ಮಸ್ಥೈರ್ಯವನ್ನ ಕಾನ್ಫಿಡೆನ್ಸ್ ಆಗಿ ವೇದಿಕೆ ಮೇಲೆ ಹೋಗ್ಬೋದು ಅಂತ ಚೆನ್ನಾಗಿ ಹೇಳಿದ್ರು ಅವರ ಅನಿಸಿಕೆಗಳನ್ನು ಪ್ರತಿ ಗುರುವಾರದ ಆನ್ಲೈನ್ ಸೆಷನ್ಗೆ. ಹಾಗೆ ನಮ್ಮ ದಿಲ್ಲಿಯಿಂದ ಶರಣಬಸಪ್ಪರ್ ಇದ್ದಾರೆ. ಅವರು ಪ್ರತಿ ಗುರುವಾರ ತಪ್ಪದೆ ಅವರು ಹಾಜರಾಗ್ತಾರೆ. ಅವರ ಅನಿಸಿಕೆ ಕೇಳೋಣ. ಗುರುವಾರದ ದಿನ ಆನ್ಲೈನ್ ಸೆಷನ್ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತದೆ ಅಂತ. ನಮಸ್ತೆ ಶರಣಬಸಪ್ಪರೇ. ನಮಸ್ತೆ ಸರ್. ಸರ್, ಪ್ರತಿ ಗುರುವಾರ ನಮ್ಮ ಗುರುಗಳು 3 ವಿಷಯಗಳನ್ನ ಕೊಡ್ತಾರೆ ಸರ್ ನಮಗೆ. ಏನೇ ಯಾವುದೇ 3 ವಿಷಯ ಆಗಲಿ. ಇವತ್ತು ಬರ್ತಿರೋ ವಿಷಯ ಬರಗಾರ ಆಗೋದು, ಸಮಾಜದ ಕನ್ನಡಿ ಆಗಬಾರದು, ಸಮಾಜವನ್ನು ತಿದ್ದುವ ಬೇಕಾಗಿರ್ಬೇಕು. ಇದೇ ತರ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದವನು ದುಃಖವಾಗುವುದಿಲ್ಲ. ಹಂತದಂತೆ ಇರಿ. ಈ ತರ ಪ್ರತಿ ಗುರುವಾರ 3 ವಿಷಯಗಳನ್ನು ಕೊಟ್ಟಿರ್ತಾರೆ ಸರ್. ಅದರಲ್ಲಿ ನಾವು ತಯಾರಿ ಮಾಡಬೇಕು, ಸಿದ್ಧತೆ ಮಾಡ್ಕೊಳ್ಬೇಕು. ಯಾವ ವಿಷಯ ಯಾವ ತರ ಮಾತಾಡಬೇಕು, ಅದ್ರ ಶಬ್ದ ಎಲ್ಲಿ ಯಾವ ಶಬ್ದ ಯಾವ ತರ ಯೂಸ್ ಮಾಡಬೇಕು, ನಮ್ಮ ವಾಯ್ಸ್ ಎಲ್ಲಿ ಹೆಚ್ಚು ಕಡಿಮೆ ಮಾಡಬೇಕು. ಏನಾದ್ರೂ ಮಾತಾಡೋದು ಇಲ್ಲಿ ಸಿದ್ಧತೆ ತಪ್ಪು ಇದ್ದಾರೆ ಯಾವ ತರ ಈ ತರ ಮಾಡಬೇಕು, ಈ ತರ ಮಾತಾಡಬೇಕು ಅಂತ ಈ ತರ ಹೇಳೋದ್ರಿಂದ ನಾವು ಎಲ್ಲಿ ತಪ್ಪು ಮಾತಾಡಿದ್ವಿ ಅದು ತಿದ್ದುಕೊಳ್ಳುವ ಮುಖಾಂತರ ನಾವು ಆಗಲಿ ತುಂಬಾ 10 ಗಂಟೆಗೆ ಮಾತನಾಡಿ ಕಲಿಲಿಕ್ಕೆ ಉಪಯೋಗ ಆಗುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಧನ್ಯವಾದಗಳು. ಅಂದ್ರೆ ಪ್ರತಿನಿತ್ಯ ನಾವು ಕಲಿಕೆಗೆ, ಪ್ರತಿ ಗುರುವಾರ ಕಲಿಕೆಗೆ ಯಾವ ರೀತಿ ಹೋಗ್ಬೇಕು. ಖಂಡಿತವಾಗೂ ವೀಕ್ಷಕರೇ ನೋಡಿದ್ರಲ್ಲ, ಜಯಪ್ರಕಾಶ್ ನಾಗ್ತೇಳಿಯ ತರಬೇತಿಯ ಆನ್ಲೈನ್ ಕ್ಲಾಸಸ್ ಪ್ರತಿ ಗುರುವಾರ ಇರ್ತದೆ. ನೀವು ಮಾತಾಡಬೇಕು, ಈಗ ಆತ್ಮಸ್ಥೈರ್ಯದಿಂದ ಮಾತಾಡಬೇಕು ಅನ್ನೋದಾದ್ರೆ ನಮ್ಮ ಎಲ್ಲ ಸ್ನೇಹಿತರು ಮೊದಲನೇದಾಗಿ ಬಂದು ವಿಡಿಯೋದಲ್ಲಿ ಅಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೆ ಭಯ ಪಡ್ತಿದ್ರು. ಈಗ ಸ್ವಂತವಾಗಿ ಅವರು ಬಂದು ಹೇಗೆ ಒಂದು ಕಾನ್ಫಿಡೆನ್ಸ್ ಮುಖಾಂತರ ಮಾತುಗಾರಿಕೆನ ಒಂದು ಪ್ರತಿ ಗುರುವಾರದ ಆನ್ಲೈನ್ ಕ್ಲಾಸಲ್ಲಿ ಹೋಗ್ತಾ ಇದ್ದಾರೆ. ಮುಂದಿನ ಅವರ ಲೀಡರ್ಶಿಪ್ ಕ್ವಾಲಿಟಿ, ಭಾಷಣದ ಕ್ವಾಲಿಟಿ, ವ್ಯಕ್ತಿಯ ಕಲೆ, ಅವರ ನುಡಿ ನಡೆನ ಹೇಗೆ ವೃದ್ಧಿ ಮಾಡ್ಕೋಬಹುದು ಅನ್ನೋದಕ್ಕೆ ಈ ತರಬೇತಿಗಳ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, 3 ದಿನದ ಶಿಬಿರ ಇರ್ಬೋದು, 1 ದಿನದ ಶಿಬಿರ ಇರ್ಬೋದು, ನಮ್ಮ ಸ್ನೇಹಿತರಿಗೆಲ್ಲ ಅನುಕೂಲ ಆಗಿದೆ ಅಂತ ಹೇಳಿ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರು. ಖಂಡಿತವಾಗಿನೂ ಈ ವಿಚಾರಗಳಿಗೆ ಮುಂದೆ ಮಾತಾಡೋರಿದ್ದಾರೆ. ನಮಸ್ತೆ ಸರ್. ಓಕೆ, ಥ್ಯಾಂಕ್ ಯು. ನಾನು ಬೇಕಂತಾನೆ ಈಗ ವಿಕಾಸ್ ಲೀಡರ್ಶಿಪ್ ತಗೊಂಡ್ರಿ. ಸೊ ಹೇಗೆ ಲೆಡ್ ಇದನ್ನು ನಾವು ನಿರೂಪಣೆ ಅಥವಾ ಮಾಡರೇಷನ್ ಅಂತ ಕೂಡ ಕರಿತೇವೆ. ನಾನು ಗಮನಿಸ್ತಾ ಇದ್ದೇನೆ, ಜವಾಬ್ದಾರಿಗಳನ್ನು ಯಾವ ವ್ಯಕ್ತಿ ಹೆಚ್ಚು ಹೆಚ್ಚು ತಗೋತಾರೋ ಅವರೆಲ್ಲ ನಾಯಕರಾಗ್ತಾರೆ. ಸ್ನೇಹಿತರೆ, ಹಾಗಾದರೆ ಈ ಪರ್ಸನಲ್ ಅಕೌಂಟಬಿಲಿಟಿಗೆ ನಾಯಕತ್ವಕ್ಕೆ ಒಂದು ಕನೆಕ್ಷನ್ ಇರೋ ಒಂದು 3 ಪಾಯಿಂಟ್ಸ್ ಕೊಟ್ಟಿರ್ತೇನೆ ಇವತ್ತು. ಡೋಂಟ್ ಬ್ಲೇಮ್ ಅದರ್ಸ್. ನಾವು ಸಾಮಾನ್ಯವಾಗಿ ನಾವು ಇರುವ ಸ್ಥಿತಿಗೆ ಯಾರ್ದಾರು ಮೇಲೆ ಗೂಬೆ ಕೂರಿಸ್ತೀವಿ. ಅದು ಕೂರಿಸೋದು ಬೇಡ. ಲುಕ್ ಇನ್ ದ ಮಿರರ್. ಆಗಾಗ ಕನ್ನಡಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಹೇಗೆ ತಲೆ ಕೂದಲು ಸರಿ ಇದೆಯಾ, ಇನ್ನು ಡ್ರೆಸ್ ಸರಿ ಇದೆಯಾ ಅಂತೆಲ್ಲ ನೋಡ್ಕೋತೀವಲ್ಲ, ಹಂಗೆ ನಮ್ಮ ಒಳ ವ್ಯಕ್ತಿತ್ವನೂ ಏನು ಇವತ್ತು ಯಾರಿಗೋ ರೇಗ್ಬಿಟ್ಟೆ ಸರಿನಾ, ಅದು ಹಂಗೆ ರೇಗ್ಬೋದಿತ್ತಾ, ಯಾರಿಗೋ ಹಂಗೆ ಮೆಸೇಜ್ ಆಗ್ತೆ ಆ ಥರ ಚೆನ್ನಾಗಿರ್ತದ. ಈ ಥರ ಕ್ವಶನ್ ಮಾಡ್ಕೊಳ್ಳಿ. ಇಂಜಿನಿಯರ್ ದ ಸಲ್ಯೂಷನ್. ಸ್ನೇಹಿತರೆ, ಪ್ರಾಬ್ಲಮ್ ಯಾರಿಗಿಲ್ಲ ರೀ. ಏನೋ ಪ್ರಾಬ್ಲಮ್ ಬಂತು, ಕರೆಕ್ಟಾ? ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಎಲ್ಲಿದೆ? ಹುಡುಕಿ ಜೊತೆಗೆ ಅದು ಸಮಯಕ್ಕೆ ಇಟ್ಕೊಂಡು ಮಲಗಿ ಬೆಳಿಗ್ಗೆ ಒಂದೊಂದು ಸರಿ ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ಹಿಂಗೆ ಮಾಡಿಬಿಡು ಅಂತ ಅದು ಕಲಿಸ್ಬಿಡ್ತದೆ. ಅದು ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಫೋಕಸ್ ಆನ್ ದ ಸಲ್ಯೂಷನ್ಸ್.
ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ ಕೂಡ ನಾವು ಹೇಳ್ತಾ ಇರ್ತೇವೆ. ಮುಂದೊಂದು ದಿನ ಅದನ್ನು ಪುಸ್ತಕ ಬರೀಬೇಕೆ ಬಿದ್ದರೆ, ಬಿಕಾಸ್ ದಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪ್ 10 ಸ್ಕಿಲ್ಸಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ಟು ಒಂದು. ಯಾಕಿಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಲೀಡರ್ ಆದವನು ಆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ಟನ್ನು ಉಳ್ಳವನಾಗಿರ್ತಾನೆ. ಓಕೆ, ನಮ್ಮ ಜೊತೆ ಆಮ್, ಉಮಾ ಅಂತ ಒಬ್ಬ ಮಹಿಳೆ ಇದ್ದಾರೆ. ಅವರು ಮುಂದೆ ದೊಡ್ಡ ನಾಯಕರಾಗೋದಕ್ಕೆ ಹೊರಟಿದ್ದಾರೆ. ನಮ್ಮ ಕ್ಯಾಂಪು, ನಮ್ಮ ಆನ್ಲೈನ್ ಕ್ಲಾಸು ಹೇಗೆ ಅವ್ರಿಗೆ ಸಹಾಯ ಆಗ್ತಾ ಇದೆ ನೋಡೋಣ. ಓಕೆ, ಎಸ್ ಉಮಾ ಮೇಡಮ್. ಸರ್, ಗಂಟು ಸರಿ ಇಲ್ಲ ಸರ್. ಪರವಾಗಿಲ್ಲ ಮೇಡಮ್, ಹೇಳ್ತಾ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಆನ್ಲೈನ್ ಕ್ಲಾಸ್ಗೆ ನಾನ್ 3 ದಿನದ್ದು ವಸತಿ ಶಿಬಿರ ಅದ್ರಲ್ಲಿ 2 ದಿನ ಹೋಗ್ ಕಲ್ತೆ. ಸಾಕಷ್ಟು ನನ್ಗೆ ಅನುಕೂಲ ಆಯ್ತು ಸರ್. ಯಾವ ತರ ಇದ್ ಮಾಡೋದ, ಸ್ಪೀಚ್ ಇವಾಗ ಸ್ಟೇಜ್ ಹೋಗೋ ಸ್ಟೇಜ್ ಫಿಯರ್ ಆಗ್ಲಿ, ಮುಂಚೆ ಎಲ್ಲ ಸ್ವಲ್ಪ ಮಾತಾಡೋದಕ್ಕೆ ಅಂಜುತ್ತಾ ಇದ್ದೆ. ಇವಾಗ ಆತರ ಯಾವ್ದೂ ಇಲ್ಲ. ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡೋದು, ಯಾವ್ದೇ ಒಂದು ಟಾಪಿಕ್ ಕೊಟ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ ಅಂತ ಒಂದು ವಿಶ್ವಾಸ ಇದೆ ಸರ್ ನಂಗೆ. ಇವತ್ ನೀವು 3 ಆನ್ಲೈನ್ ಅಲ್ಲಿ ನೋಡ್ತಾ ಇದೀನಿ, ಕೇಳಿಸ್ಕೊಳ್ತಾ ಇದೀನಿ. ಬಟ್ ಸ್ವಲ್ಪ ಗಂಟಲು ಸರಿ ಇಲ್ಲ, ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಇರಲಿ, ನಾನು ಬಟ್ ಬರ್ಲಿಲ್ಲ. ಆದರೂ ಸರಿ ಇಲ್ಲದೆ ಇದ್ರು ಕೇಳಿಸ್ಕೊಳ್ಳೋಣ, ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಬಂದರೆ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಓಕೆ, ಯು. ಸೊ ಲೀಡರ್ಶಿಪ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಹೌದು ನೀವು ಸರ್. ಪೊಲಿಟಿಕಲ್ಲಾಗಲಿ, ಅಥವಾ ಯಾವುದೇ ಒಂದು ರಂಗದಲ್ಲಾಗಲಿ, ಅಥವಾ ಒಂದು ಸಣ್ಣ ಪುಟ್ಟ ಆರ್ಗನೈಜೇಷನ್ ಕಟ್ಟೋಕ್ಕಾಗಲಿ ಧೈರ್ಯ ಬೇಕೇ ಬೇಕು. ಆ ಧೈರ್ಯಕ್ಕೆ ಈ ಮಾತು, ಭಾಷಣ ತುಂಬ ಸಹಾಯ ಮಾಡ್ತದೆ. ಆ ಒಂದು ಹೌದು. ದಿಶೆಯಲ್ಲಿ ನಾವು ನಾಯಕತ್ವವನ್ನು ಎಲ್ಲಿಂದ ಆರಂಭ ಮಾಡಬೇಕು ಅಂದರೆ ಪಬ್ಲಿಕ್ ಸ್ಪೀಕಿಂಗಿಂದ ಆರಂಭ ಮಾಡಿ. ನಾವು ಏನು ಮಾಡ್ತೀವಿ ಅಂದರೆ ಪಬ್ಲಿಕ್ ಸ್ಪೀಕಿಂಗಿಂದ ಆರಂಭ ಮಾಡ್ತೇವೆ. ಓವರ್ ಆಲ್ ಕಮ್ಯುನಿಕೇಷನ್, ದ ಪವರ್ ಆಫ್ ಕಮ್ಯುನಿಕೇಷನ್ ಅರ್ಥ ಮಾಡಿಸ್ತೇವೆ. ಬದುಕನ್ನು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಸುತ್ತಮುತ್ತ ಜೀವನನ ಅರ್ಥ ಮಾಡ್ಕೊಳ್ರಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ರಿ ಅಂದ್ಬಿಟ್ಟು ಲೈಫ್ ಸ್ಕಿಲ್ಸು ಕಲಿಸ್ತೀವಿ. ಕೊನೆಗೆ ಟಾಪು ಲೀಡರ್ಶಿಪ್ ಸ್ಕಿಲ್ಸ್ ಕಲಿಸ್ತೀವಿ. ಆ ಲೀಡರ್ಶಿಪ್ ಸ್ಕಿಲ್ಸ್ಗೆ ಇದರೊಳಗೆಲ್ಲ ಕಲ್ತಿರ್ತೀವಲ್ಲ, ಅಸರ್ಟಿವ್ ಕಮ್ಯುನಿಕೇಷನ್, ದೃಢತೆಯ ಸಂವಹನ, ಅದೊಂದು ಇಟ್ಕೊಳ್ರಿ. ಉಳಿದಿದ್ದೆಲ್ಲ ಸಾರ ಇಟ್ಕೊಳ್ಳಿ. ನೀವು ಗತ್ತು ಗಮ್ಮತ್ತು ಗಾಂಭೀರ್ಯವನ್ನು ಇಟ್ಕೊಳ್ಳಿ. ಮುಂದೆ ಗ್ರ್ಯಾಜುಯಲಿ ನಮ್ಮ ಈ ಪ್ರಿನ್ಸಿಪಲ್ ಏನು ಗೊತ್ತಾ? ಎತ್ತರೆತ್ತರಕ್ಕೆ ಇರೋದು. ಓಕೆ, ಸ್ಕೇಲಿಂಗ್ ಅಪ್ ಪ್ರಾಸೆಸ್. ಅಪ್ಡೇಟ್ ಆರ್ ಯು ವಿಲ್ ಔಟ್ಡೇಟ್. ಹೌದಾ? ಅಪ್ಡೇಟ್ ಆಗಲಿಲ್ಲ ಅಂದರೆ ಔಟ್ಡೇಟ್ ಆಗಿಬಿಡ್ತೀರಾ. ಬೇಡ, ಲೈಫ್ ಲಾಂಗ್ ಲರ್ನರ್ ಆಗಿ ಕಲಿತಾ 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 ಕಲಿತಾ. ಬೇರೆಯವ್ರು ಯಾರಿಗೋ ಕಾಂಪಿಟೇಷನ್ ಕೊಡಬೇಡ್ರಿ. ನೀವು ಯು ಗಿವ್ ಎ ಕಾಂಪಿಟೇಷನ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಕಾಂಪಿಟೇಟರ್ ಆಗಿ ಹೇ ಅಂತ ಪ್ರಯತ್ನ ಪಡ್ತಾ ಇರಿ. ಯು ವಿಲ್ ಸಿ ಎ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಲೈಫ್. ಸಿ ಆಫ್ ಚೇಂಜ್ ಅಂತೀನಿ ಅಂದರೆ ಸಮುದ್ರದಷ್ಟು ಬದಲಾವಣೆ ಆಗೋಕ್ಕೆ ಸಾಧ್ಯತೆ ಇದೆ. ಒಂದು ಯಾವುದೋ ಒಂದು ಬಾವಿ ಒಳಗಡೆ ಅಷ್ಟಲ್ಲ. ಬಿ ಓಪನ್ ಮೈಂಡೆಡ್. ನಾವು ತುಂಬ ಕ್ಲೋಸ್ಡ್ ಮೈಂಡೆಡ್ ಇದ್ದರೆ ಏನು ವಿಚಾರ ಏನು ತಿರ್ಗದೇ ಇಲ್ಲ ತಲೆ ಒಳಗಡೆ. ವರ್ಕ್ ಆನ್ ಯುವರ್ ಥಾಟ್ಸ್. ದೀಸ್ ಥಾಟ್ಸ್ ವಿಲ್ ಬಿಕಮ್ ವರ್ಡ್ಸ್ ವೆನ್ ಇಟ್ ಕಮ್ಸ್ ಟು ಯುವರ್ ಮೌತ್. ಕರೆಕ್ಟ್? ಸೊ ನಿಮ್ಮ ಬಾಯಲ್ಲಿ ಮಾತು ಉದುರಬೇಕಂದ್ರೆ ಇಲ್ಲಿ ಥಾಟ್ಸ್ ಕ್ಲಾರಿಟಿ ಇರಬೇಕು. ಆ ಥಾಟ್ಸ್ ಕ್ಲಾರಿಟಿ ಬಂದು ಆ ಥಾಟ್ಸ್ಗಳು ಇಲ್ಲಿಗೆ ಬರೋದಕ್ಕೆ ವರ್ಡ್ಸ್ ಆಗ್ತದೆ. ಸೊ ಅದಕ್ಕೆ ನಿಮ್ಮ ಮೈಂಡು ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕು, ಕಂಫರ್ಟಬಲ್ ಆಗಿರಬೇಕು, ಕಂಪೋಸ್ಡ್ ಆಗಿರಬೇಕು. ಆ ಫಾರ್ಮುಲಾ ಅರ್ಥ ಮಾಡ್ಕೊಂಬಿಡಿ. ಒಂದ್ಸರಿ ಟೈಪ್ ಮಾಡಿ ಬೇಕಾರೆ. ಕೂಲ್, ಕಾಮ್, ಕಂಪೋಸ್ಡ್, ಕಂಫರ್ಟಬಲ್. ಓಕೆನಾ? ಇಷ್ಟಾಗಿ ಈಗ ಆರಾಮಾಗಿ ನಾನು ಕೂತಿದ್ದೀನಿ, ಮಾತಾಡ್ತಾ ಇದ್ದೀನಿ, ಮಾತು ಬರ್ತಾ ಇದೆ. ಇಲ್ಲದೇ ಇದ್ರೆ ನಾನು ಟೆನ್ಷನ್ ಆಗಿ ಹೋಗ್ಬಿಟ್ರೆ ಅಲ್ಲಿ ಅವರು ಸುದರ್ಶನಿಗೆ ಗಂಟ್ಲು ನೋವು, ಉಮಾ ಅವ್ರಿಗೆ ಗಂಟ್ಲು ನೋವು, ನನಗೂ ಗಂಟ್ಲು ನೋವು ಆಗ್ಬಿಟ್ರೆ ಯೋಚನೆ ಮಾಡ್ತಾ ಇದ್ರೆ ಆಗೋದಿಲ್ಲ. ಮಾತಾಡ್ತಾರ ಓದಿರ್ಬೇಕು. ಅದು ಅದು ಅನಂತ್ನಾಗ್ ಇದರಲ್ಲಿ ಬಿಸಿಲಾದರೇನು ಮಳೆಯಾದರೇನು ಅಂತ ಒಂದು ಹಾಡಿದೆ. ಲವರ್ಸ್ ಹಾಡು ಹೇಳ್ತಾರೆ. ನಾವು ಗಂಟಲು ಕಟ್ಟಿದರೇನು, ಮೂಗು ಕಟ್ಟಿದರೇನು, ನಾನು ಮಾತನಾಡಬೇಕು, ಮಾತನಾಡಿಯೇ ಮಾತನಾಡುತ್ತೇನೆ ಅಂತ ಪ್ರಯತ್ನ ಪಡ್ತಾರೆ ಜನ. ಪರವಾಗಿಲ್ಲ ರೀ, ಇವ್ರು ಹುಷಾರಿಲ್ಲದ್ರು ಏನೋ ಮಾತಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಬಿಡ್ತಾರೆ. ಓಕೆ, ಅರ್ಥ ಆಯ್ತಾ? ನಾವು ಅದಕ್ಕೆ ಯಾವಾಗಲೂ ಥರ್ಸ್ಡೇಸು ರಾತ್ರಿ 8 ಗಂಟೆಗೆ ಸರಿಯಾಗಿ ಯೂಟ್ಯೂಬ್ ಲೈವ್ ಬರ್ತವೆ.
ಯೂಟ್ಯೂಬ್ ಲೈವ್ನಲ್ಲಿ ಯಾಕೆ ಬರ್ತವೆ? ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳಿಗೂ ಒಂದು ರೀತಿ ಕಾನ್ಫಿಡೆನ್ಸ್ ಕೊಡೋಕ್ಕೆ ಬರ್ತವೆ. ನಾವು ಕಾನ್ಫಿಡೆನ್ಸು ಕೊಡ್ತಾ 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 ನಾನು ಯೂಟ್ಯೂಬ್ ಲೈವಲ್ಲಿ ಮಾತಾಡ್ಬಿಟ್ಟೆ, ಆಮೇಲೆ ಈಗ ಬೇರೆ ರೆಕಾರ್ಡ್ ಮಾಡಿದ ವಿಡಿಯೋ ಸ್ವಲ್ಪ ದಿನ ಬಿಟ್ಟು ಹಾಕ್ತೀವಿ. ಇದು ನೇರ ಇವಾಗಲೇ ನೋಡ್ಕೊಂಬಿಡೋದು. ಅಲ್ಲೇ ಟಿಕೆಟು, ಅಲ್ಲೇ ಬಂಪರ್ ಡ್ರಾ, ಅಲ್ಲೇ ಸಿಕ್ಬಿಡ್ತು ಹೆಂಗೆ ಕಾಣಿಸ್ತೀರಿ ಅಂತ. ನೋಡ್ಕೊಳ್ಳಿ, ನಿಮ್ಮನ್ನೇ ನೀವು ನೋಡ್ಕೊಳ್ಳಿ, ಹೇಗೆ ಮಾತಾಡಿದೆ ನೋಡ್ಕೊಳ್ಳಿ, ಹೇಗೆ ಕೂತಿದ್ದೆ ನೋಡ್ಕೊಳ್ಳಿ. ಈಗ ಯಾರ್ಯಾರು ಎಲ್ಲಿ, ಈಗ ಶರಣಬಸಪ್ಪ ಡೆಲ್ಲಿಯಿಂದ ಬಂದ್ದಾರೆ, ವೀರಹನುಮಪ್ಪ ತುಮಕೂರಿಂದ ಬಂದ್ದಾರೆ, ಇನ್ನು ಹುಬ್ಳಿ ಕಡೆಯಿಂದ ಪಾಂಡುರಂಗ ಬಂದ್ದಾರೆ ಅಲ್ವೇ? ಯಾವ ಊರಿನಲ್ಲಿದ್ದರೇನಂತೆ. ಸ್ವಲ್ಪ ದಿನ ಕ್ಯಾಲಿಫೋರ್ನಿಯಾದ ಒಬ್ಬ ಸ್ಟೂಡೆಂಟು ಕೂಡ ನಮ್ಮ ಆನ್ಲೈನಿಗೆ ಬರ್ತಾಯಿದ್ರು ಕೋವಿಡ್ ಟೈಮಲ್ಲಿ. ಆಕೆ ಹೆಸರು ಕರುಣಾ ಅನ್ಸತ್ತೆ. ಅಂದರೆ ಆನ್ಲೈನ್ದ ಅಡ್ವಾಂಟೇಜ್ ಏನು ಹೇಳಿ? ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕನೆಕ್ಟ್ ಆಗ್ಬೋದು. ಸೊ ಇಟ್ಸ್ ಎ ಬ್ಯೂಟಿಫುಲ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ಆ್ಯಂಡ್ ವಿ ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ಅದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ನಿಮ್ಮದು ಕೋಟಿಗಟ್ಟಲೆ ಕಾರ್ ಇದ್ದರೇನಂತೆ, ರಸ್ತೆಯಲ್ಲಿ ನಿಧಾನಕ್ಕೆ ಚಲಿಸಲೇಬೇಕು. ಕರೆಕ್ಟಾ? ಸೊ ಸ್ನೇಹಿತರೆ, ಕಮ್ಯುನಿಕೇಷನ್ ಕಲೀರಿ, ಭಾಷಣ ಕಲೀರಿ, ಉದ್ಧಾರ ಆಗಿ ಲೀಡರ್ ಆಗ್ಬೇಕ್ರಿ. ನಿಮಗೆ ನೀವು ಲೀಡರ್ ಆಗ್ಬೇಕು ಫಸ್ಟು. ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಎ ಸೆಲ್ಫ್ ಲೀಡರ್. ನೀವು ನಿಮ್ಮನ್ನು ಲೀಡ್ ಮಾಡ್ತಾ 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 ಬೇರೆಯವ್ರನ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಬೇರೆಯವರು ಹೇಳೋ ಮಾತು ಕೇಳ್ತಾರೆ. ಇಲ್ಲದೆ ಇರಿ ನಿಮ್ಮ ಮಾತು ಯಾರು ಕೇಳಲ್ಲ. ಕೆಲವು ಸರಿ ಜೋರಾಗಿ ಹೇಳ್ಬೇಕಾಗ್ತದೆ, ಯಾರ್ರೀ ಅಲ್ಲಿ ಅಂದಾಗ ಅಲರ್ಟ್ ಆಗ್ತಾರೆ ಅಲ್ವಾ? ಅದಕ್ಕೆ ಆ ಟೋನ್ ಅಂತೀವಲ್ಲ, ಟೋನ್ ಐ ಲೈಕ್ ಇಟ್ ವೆರಿ ಮಚ್. ಟುಡೇ ಒಬ್ಬ ನಾನು ಮ್ಯಾನೇಜರ್ ಭೇಟಿ ಮಾಡಿದ್ದೆ, ಬ್ಯಾಂಕ್ ಮ್ಯಾನೇಜರು. ದಟ್ ಲೇಡಿ ಎಷ್ಟು ಸಾಫ್ಟಾಗಿ ಮಾತಾಡ್ತಾ ಇದ್ರು ಅಂದರೆ, ಯಾವ್ದಾರ ಕಾಲ್ ಬಂದ್ರೂ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾಯಿದ್ರು. ಹಿಂದೆ ಒಬ್ಬ ಅದೇ ಥರ ಇನ್ನೊಂದು ಬ್ಯಾಂಕವರು ಹಾಗೆ ಸಾಫ್ಟಾಗಿ ಮಾತಾಡ್ತಾರೆ. ನಮ್ಮ ಟೋನಿಂದನೇ ನಮ್ಮ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ ರೀ. ಟೋನು ತುಂಬ ಹಾರ್ಷಾಗೂ ಇರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ಪ್ರೆಸೆಂಟಬಲ್, ಕಾನ್ಫಿಡೆಂಟ್ ಆಗಿರಬೇಕು. ಅದನ್ನೇ ಅಸರ್ಟಿವ್ ಕಮ್ಯುನಿಕೇಷನ್ ಅಂತೀವಿ. ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಅಂತ ಹೇಳ್ತೇವೆ. ಟೈಪ್ ಮಾಡಿ ಒಂದ್ಸರಿ ಕಾಮೆಂಟ್ ಬಾಕ್ಸಲ್ಲಿ, ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್. ಕೆಲವರು ಏನು ಮಾಡ್ಬಿಡ್ತಾರೆ, ಕೂಗುಮಾರಿಗಳ ಥರ, ಅದು ಟಿ ವಿನಲ್ಲಿ ನೋಡಿದಿರಲ್ಲ, ಅಲ್ಲಿ ಈಗ ಆಯ್ತಂತೆ ಆಯ್ತಂತೆ ರೀ. ನಿಮ್ಮ ಒಳ್ಳೆ ಪದ ಹಾಕ್ಬಿಟ್ಟು ಅದು ಹೇಳ್ರಿ ರೀ, ಏನು ಹರಿಚ್ತೀರಿ ಅಲ್ವಾ? ಅದಕ್ಕೆ ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್. ಎಂಥ ಮಾತಲ್ವಾ, ಸಖತ್ತಾಗಿದೆಲ್ಲ. ಹಾಗಾದ್ರೇನು, ಯು ಹ್ಯಾವ್ ಟು ಲರ್ನ್ ಮೋರ್ ನಂಬರ್ ಆಫ್ ವರ್ಡ್ಸ್. ಸೂಕ್ತ ಪದ, ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ನಾನು ಹೇಳಬೇಕು, ಪೋಣಿಸಬೇಕು, ವಾಕ್ಯವನ್ನು ರಚನೆ ಮಾಡಬೇಕು. ಮಾಡ್ತಾ 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 ಆಡ್ತಾ ಆಡ್ತಾ ರಾಗ, ನಳ್ತಾ ರೋಗ ಅಂತ ಗಾದೆ ಇರೋ ಥರ ನಿಮಗೆ ಗೊತ್ತಿಲ್ಲದೆ ಇರೋಂಗೆ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೀರೋ, ಯಾವ್ಯಾವುದೋ ಪದ ಹೊರಗಡೆ ಬಂದ್ಬಿಡ್ತದೆ. ಈಗ ನಾನು ಮಾತಾಡ್ತಾ ಹೇಳಿಕೆಗಳೇ ಒಂದು 30-40 ಮಾಡಿಬಿಟ್ಟಿದ್ದೀನಿ. ಈಗ ಇವತ್ತು ಚರ್ಚೆ ಮಾಡಿದ್ರು, ಅಂಟಿಯೂ ಅಂಟದಂತೆ ಇರಿ ಅಂತ. ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್ ಏನು ಸರ್ ಅದು? ನೀವು ತಲೆ ಕೆಡ್ಸ್ಕೊಳ್ಳಿ, ಅದಕ್ಕೆ ವಿಡಿಯೋ ಮಾಡಿದ್ದೀವಿ, ಬಿಡ್ತೀವಿ. ನನಗದು ಅರ್ಥ ಆಗಿದೆ ಏನು ಅಂತ, ಕರೆಕ್ಟಾ? ಬಟ್ ನೀವು ನಿಮ್ಮ ಪರ್ಸೆಪ್ಷನಿಂದ, ನಿಮ್ಮ ಗ್ರಹಿಕೆಯಿಂದ ಆಲೋಚನೆ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಕರೆಕ್ಟ್. ಹಾಗೆ ನಮ್ಮ ಕೋರ್ಸ್ಗೆ ಬಂದರೆ ಓವರಾಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಡೆಗೆ ಗಮನ ಕೊಡ್ತೇವೆ. ಹಾಗಾಗಿ ಇಲ್ಲಿ ಬರುವವರ ಎಲ್ಲ ವ್ಯಕ್ತಿತ್ವ ಬದಲಾಗಬೇಕು. ವ್ಯಕ್ತಿತ್ವ ಬದಲಾಗದೆ ಮಾತುಗಳು ಬದಲಾಗುವುದಿಲ್ಲ. ದೇರ್ ಇಸ್ ಎ ಕನೆಕ್ಷನ್ ಕಾಳಪ್ಪ. ಸೊ ಕನೆಕ್ಷನ್ ಇದೆ, ಆ ಕನೆಕ್ಷನ್ ಅರ್ಥ ಮಾಡ್ಕೊಳ್ರಿ. ನೀವೊಂದು ಸ್ವಲ್ಪ ಚೇಂಜ್ ಆಗಬೇಕು. ಯಾವಾಗಲೂ ಎಲ್ಲರ ಮೇಲೆ ಎಗರ್ತಾ ಇದ್ರೆ, ಮುಖ ಸಿಂಡ್ರಿಸ್ತಾ ಇದ್ರೆ, ಮುಖ ಸಿಂಡ್ರಿಸೋದು ಬಿಡಿ. ಒಂದು 5 ವರ್ಷ ಆಯುಸ್ ಕಡಿಮೆ ಆಗಿಬಿಡ್ತದೆ, ಗೊತ್ತಿಲ್ವ ನಿಮಗೆ? ಯಾರು ಸ್ಮೈಲ್ ಮಾಡ್ತಾರೆ 5 ವರ್ಷ ಆಯುಸ್ ಜಾಸ್ತಿ ಆಗುತ್ತೆ. ಇಫ್ ಯು ವಾಂಟ್ ಟು ಲಿವ್ ಫಾರ್ ಮೋರ್ ದ್ಯಾನ್ 5 or 6 years ಎಕ್ಸ್ಟ್ರಾ, ಜಸ್ಟ್ ಸ್ಟಾರ್ಟ್ ಸ್ಮೈಲಿಂಗ್. ಸೊ ಪ್ಲೀಸ್ ಟೈಪ್ SMILE, ಸ್ಮೈಲ್. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಸ್ಮೈಲ್ಸ್ ಅಂತ ಅಂದರೆ ಎಸ್ ಮತ್ತು ಎಸ್ ನಡುವೆ ಮೈಲ್ ಇದೆ. ಮೈಲ್ ಗೊಟ್ಲೆ ಸ್ಮೈಲ್ ಮಾಡಿ ಅಂತ. ಓಕೆ, ಗುಡ್. ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಮೈ online students are picking up very well. I am really very happy. And in fact,
ಆಗಸ್ಟ್ 9 ನಾನು ಒಂದೇ ದಿನದಲ್ಲಿ ಇಷ್ಟೊಂದು ಚರ್ಚೆ ಮಾಡೋಕ್ಕಾಗತ್ತಂತ ಯೋಚನೆ ಮಾಡ್ತಾ ಇದ್ದೇನೆ. ಆಮ್, ಎಲ್ಲ ಚುಟ್ಕಾಗಾರು ಕಲಿಸ್ಬಿಡೋಣ ಸ್ವಲ್ಪ ಅಂದ್ಬಿಟ್ಟು ಎಷ್ಟು ಟಾಪಿಕ್ ಗೊತ್ತಾ, ನಿಮ್ಮ ಹತ್ರ ಶೇರ್ ಮಾಡಿರ್ತೀನಿ ಈಗ. ಓಕೆ, ಕಂಟೆಂಟ್, ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ವಾಯ್ಸ್, ಟೈಮ್, ಮೆಂಟರಿಂಗ್, books, the power of books, the power of practice sessions, be open to corrections, videos watching and commenting. ಮರಿಬೇಡಿ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಉದ್ದಾರಾಗ್ತೀರ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಓಕೆ, 4-6 ಜನಕ್ಕೆ ಫಾರ್ವರ್ಡ್ ಮಾಡಿದ್ರೆ ಪುಣ್ಯ ಕಟ್ಕೊಳ್ಳೋಕ್ಕೆ ಅದು ಈ ದೇವಸ್ಥಾನದ ಉಂಡಿಲಿ ಹಾಕ್ತೀರಾ ಗೊತ್ತು ನನಗೆ. ನೀವು ನಾವು 4-6 ಜನಕ್ಕೆ ಫಾರ್ವರ್ಡ್ ಮಾಡಿ ಇಲ್ಲೇ ಪುಣ್ಯ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ದೇವ್ರಿಗೆ ಹೇಳ್ಕೊತೀನಿ ನಿಮಗೆ ಪುಣ್ಯ ಜಾಸ್ತಿ ಆಗಲಿ ಅಂತ. ಪುಣ್ಯದ ಅಕೌಂಟ್ ಜಾಸ್ತಿ ಆಗುತ್ತೆ. ಒಂದು 10 ಜನಕ್ಕೆ ಫಾರ್ವರ್ಡ್ ಮಾಡಿ. ಓಕೆ, ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡೋದು ಅಭ್ಯಾಸ ಮಾಡಿ. ನಿಮ್ಮ ಮೊಬೈಲ್ ತೊಗೊಳ್ಳಿ. ಓಕೆ, ತೊಗೊತೀರಿ, ರೆಕಾರ್ಡ್ ಮಾಡ್ತೀರಿ. ಓಕೆ, ಹಿಂಗೆ ಇಟ್ಕೊಂಡು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಬಿಟ್ಟು ನೀವೇ ರೆಕಾರ್ಡ್ ಮಾಡ್ಬೋದು. ಅಥವಾ ಯಾರೋ ಫ್ರೆಂಡ್ ಇದ್ದರೆ ಇನ್ನೊಬ್ರಿಗೆ ಕೊಡಿ, ನಾನು ಈಗ ಒಂದು ವಿಷಯ ಮಾತಾಡಬೇಕು ಅಂತ ಇದ್ದೀನಿ, ಜಸ್ಟ್ 30 ಸೆಕೆಂಡ್ಸು 1 ಮಿನಿಟ್ ಮಾತಾಡೋದು ಅಭ್ಯಾಸ ಮಾಡ್ಕೊಳ್ರಿ, ಸಾಕು. ಡೆಫಿನೆಟ್ಲಿ ನೀವು ಉದ್ಧಾರ ಆಗ್ತೀರಾ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ವಿಡಿಯೋ ಮೇಕಿಂಗು ಇದೆಲ್ಲ ಯಾಕೆ ಮಾಡಬೇಕು? ಆಮೇಲೆ ಇಂಪ್ರಾಪ್ಚು ಸ್ಪೀಚು, ಆಶುಭಾಷಣ, ಅದೇನೇ ಕೊಡಲಿ ರೀ, ಏನೇ ಕೊಟ್ಟರು ಆ ವಿಷಯದ ಬಗ್ಗೆ ಮಾತಾಡೋದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಗ್ರ್ಯಾಟಿಟ್ಯೂಡ್ ಅಂತೀವಿ, ಕೃತಜ್ಞತೆ. ಆ ಕೃತಜ್ಞತೆ ಮಹತ್ವನ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾನು ಅಕ್ಟೋಬರ್ 4 ಕೃತಜ್ಞತೆ ಹೆಸರಲ್ಲೇ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಗಸ್ಟು ಸೆಪ್ಟೆಂಬರಲ್ಲಿ ಕೃತಜ್ಞತೆ ಪದದ ಸುತ್ತಮುತ್ತ ಕೆಲವೊಂದು ಚಟುವಟಿಕೆ ಕೊಡ್ತೇನೆ. ನಮ್ಮ ಆನ್ಲೈನವ್ರಿಗಂತೂ ಯಾರು ಬೆಸ್ಟ್ ಸ್ಪೀಕರು ಅವ್ರಿಗೊಂದು ಪ್ರೈಸ್ ಕೊಡ್ತೀವಿ. ಆಮೇಲೆ ಯಾರು ಬೆಸ್ಟ್ ಕಾಮೆಂಟ್ ಮಾಡ್ತಾರೆ ಅದೊಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ಈ ಥರ ಇನ್ನೂ 1-2 ಕಾಂಪಿಟೇಷನ್ ಮಾಡಿ ಅವತ್ತೆಲ್ಲ ಪ್ರೈಸ್ ಕೊಟ್ಬಿಡ್ತೀನಿ. ಅವತ್ತು ಕಾರ್ಯಕ್ರಮ ಉಚಿತ, ಆದರೆ ನಾನು ಅನೌನ್ಸ್ ಮಾಡ್ತೀನಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ. ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು. ಓಕೆನಾ? ಜಸ್ಟ್ ಅಷ್ಟೇ ಕಂಡೀಷನ್, ಯಾಕಂದರೆ ಲಿಮಿಟೆಡ್ ಸೀಟ್ಸು. ಏನಂತೀರಾ? ಆಮೇಲೆ ಈ ಸ್ಪೀಕರ್ ಅವಾರ್ಡ್ ವರ್ಷದಲ್ಲಿ ಯಾರು ಜಾಸ್ತಿ ಇಂಪ್ರೂವ್ ಆದರೂ ಅದಕ್ಕೊಂದು ಅವಾರ್ಡು ಒಬ್ಬರಿಗೆ ಕೊಡಬೇಕು ಅಂತ ಇದ್ದೇನೆ. ದೆನ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಈಗ ನಾನು ಯೂಟ್ಯೂಬಲ್ಲಿ ಇದ್ದೀನಿ, ಕರೆಕ್ಟಾ? ಬಟ್ ಆದರೆ ನಾನಿರೋದು ಝೂಮ್ ಪ್ಲ್ಯಾಟ್ಫಾರ್ಮಲ್ಲಿ. ಝೂಮ್ ಪ್ಲ್ಯಾಟ್ಫಾರ್ಮ್ನಿಂದ ಯೂಟ್ಯೂಬ್ ಲೈವ್ಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ದಟ್ ಮೀನ್ಸ್ ವಾಟ್ ಐ ಆಮ್ ಮೇಕಿಂಗ್ ಯೂಸ್ ಆಫ್ ದಿ ಟೆಕ್ನಾಲಜಿ ಆ್ಯಂಡ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಆಫ್ ಯು, ಬಿಕಾಸ್ ಏನು ರೀ, ನನಗೆ 25-30 ಸಾವಿರ ವ್ಯೂಸ್ ಇರ್ತಾಯಿತ್ತು ಯಾವಾಗ್ಲೂ ಜಯಪ್ರಕಾಶ್ ನಾಗ್ತಿಹಳ್ಳಿ ಚಾನಲ್ಲು. ನನಗೆ ಖುಷಿ ಆಗ್ತಾಯಿದೆ. ಈಗ 68,100 ಜನ ನೋಡ್ಬಿಟ್ಟಿದ್ದೀರಿ ನಮ್ಮ ವಿಡಿಯೋಗಳು. 68,100 ಜನ, ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಚಾನಲಲ್ಲಿ ಎಷ್ಟಿರ್ತಾಯಿತ್ತು ಗೊತ್ತಾ? ಬರೀ 1,000 ವ್ಯೂಸ್ ಇರ್ತಾಯಿತ್ತು. 1,000ದಿಂದ ಇವತ್ತು ಎಷ್ಟು ಸಾವಿರ ಜಾಸ್ತಿ ಬಂದಿದ್ದೀರಿ ಅಂತ ಇಲ್ಲೇ ಹೇಳ್ಬಿಡ್ತೀನಿ ಇವಾಗ. ಆ್ಯಸ್ ಆನ್ ಟುಡೇ 8,900 ವ್ಯೂಸ್ ಆಗಿದೆ. 1,000 ನೋಡ್ತಾ ಇದ್ರಿ ಅಂದರೆ 7,900 ಜಾಸ್ತಿ ಜನ ನೋಡಿದ್ದೀರಿ. ಸೊ ಐ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಕ್ಯಾಂಪ್ದೆಲ್ಲ ಇದೆಯಲ್ಲ, ಜಾಸ್ತಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡಲ್ಲೇ ಇದೆ. ಓಕೆನಾ? ಕ್ಯಾಂಪಲ್ಲಿ ಹೆಂಗಿದ್ರು, ಹೆಂಗೆ ಮಾತಾಡಿದ್ರು, ಅದು ಏನು ರೀ, ಅದು ಸೀನಿಕ್ ಬ್ಯೂಟಿ ಇತ್ತು, ಸಖತ್ತಾಗಿತ್ತು ಜಾಗ. ಅದರಲ್ಲಿ ಎಲ್ಲರೂ ಇವರೆಲ್ಲ ಹಿಂದೆ ನಿಂತ್ಕೊಂಡು ಮಾತಾಡೋರು ಎಲ್ಲರನ್ನು ನೋಡ್ಬೇಕು. ಅವ್ರು ಪ್ರಾಕ್ಟೀಸ್ ಮಾಡಿರೋದೇ ಮಜಾ. ಅವೆಲ್ಲ ನೋಡಿ ನೀವು. ಈ ತಿಂಗಳೆಲ್ಲ ಬರೀ ಈ ವಿಡಿಯೋಗಳು ಹಾಕ್ತಾ ಇರ್ತೀವಿ ನಾವು ಎಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು. ಆಮೇಲೆ ನಿಮಗೂ ಅನಿಸುತ್ತೆ ಒಂದಿನ ನಾನು ಯಾಕೆ ಬರಬಾರ್ದು, ಆ ಥರ ಬಂದಾರೆ ಎಷ್ಟೋ ಜನ. ಈಗ 1 ಡೇ ವರ್ಕ್ಶಾಪ್ಗೆ ಒಂದು 4-5 ಜನ ಆ ಥರ ರಿಜಿಸ್ಟರ್ ಆದರು. ಸರ್ 1 ಡೇ ವರ್ಕ್ಶಾಪ್ ಕೊಟ್ಬಿಡಿ ಸರ್ ಅವಕಾಶ. ಈಗ ವರ್ಷಕ್ಕೆ ಒಂದೇ ಸರಿ ಮಾಡ್ತಾ ಇದ್ದೆ 3 ಡೇಸ್ ಕ್ಯಾಂಪು. ಎಲ್ಲರೂ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿ ಇನ್ನೊಂದು 3 ತಿಂಗಳಾದ್ಮೇಲೆ ಮಾಡಿ ಅಂದರು. ಹಂಗಾಗಿ ನವಂಬರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೀವೆಲ್ಲ ನಮ್ಮ ಜೊತೆ ಸರ್ಕಲಲ್ಲಿರಿ. ಆಗಸ್ಟ್ 9 ನಾಮಿನಲ್ ಅಮೌಂಟು, ಬನ್ನಿ 1 ಡೇ ವರ್ಕ್ಶಾಪ್ಗೆ. ಅಕ್ಟೋಬರ್ 4 ಓಕೆನಾ? ಅಕ್ಟೋಬರ್ 4 ಹಾಫ್ ಎ ಡೇ ಇವೆಂಟು. ಅಟ್ಲೀಸ್ಟ್ ಒಂದು 50 ಜನ ಸಾಧಕರು ಬರ್ತಾರೆ ಅವತ್ತು. ಅವ್ರನ್ನೆಲ್ಲ ಬನ್ನಿ, ಫೋಟೋ ತಗೊಳ್ಳಿ, ಆಟೋಗ್ರಾಫ್ ತಗೊಳ್ಳಿ. ನಿಮ್ಗೊಂದು ಆ ಥರದೊಂದು ವೇದಿಕೆ ಕೊಡ್ತೀನಿ. ಅದು ಮಾತ್ರ ಕಂಪ್ಲೀಟ್ಲಿ ಫ್ರೀ. ವರ್ಷಕ್ಕೊಂದು ಸರಿ ನಮ್ಮ ಅಮ್ಮನ ಹೆಸರಲ್ಲಿ ನಾನು ಆ ಕಾರ್ಯಕ್ರಮ ಆಯೋಜಿಸ್ತೀನಿ. ನನಗೇನು ಖುಷಿ ಗೊತ್ತಾ, ಎಲ್ಲರೂ ನಮ್ಮ ಸ್ನೇಹಿತರು ಗ್ರ್ಯಾಟಿಟ್ಯೂಡ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಎಲ್ಲರೂ ಅವರೇ ಖರ್ಚು ವಾಲಂಟ್ರಿಯಾಗಿ ಡೊನೇಟ್ ಮಾಡಿಬಿಡ್ತಾರೆ. ಒಂದು 5-6 ವರ್ಷದಿಂದ ಈ ಪ್ರಯೋಗ ಮಾಡಿದ್ದೀನಿ. ಆ ವಾಟ್ಸಪ್ ಗ್ರೂಪಲ್ಲಿರೋ ಸ್ನೇಹಿತರೆ ನಂದಿಷ್ಟು ಕಾಣಿಕೆ ಅಂತ ಬರೀ ದೇವಸ್ಥಾನಕ್ಕೆ ಮಾತ್ರ ಕಾಣಿಕೆ ಕೊಡೋದು ನೋಡಿದ್ದೀವಿ. ಆದರೆ ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮಕ್ಕೆ ಕೊಡ್ತಾರೆ. ಅದಕ್ಕೆ ಅದು ನಿಮ್ಮ ಕಾರ್ಯಕ್ರಮ, ಎಲ್ಲರ ಕಾರ್ಯಕ್ರಮ. ನನ್ನ ವೆಲ್ ವಿಷರ್ಸ್ ಆಫ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಸೇರಿ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಉಚಿತವಾಗಿ ಇರ್ತದೆ. ಓಕೆನಾ? ಸೊ ಜಾಗ ಎಲ್ಲಿ, ಟೈಮಲ್ಲಿ, ಮತ್ತೊಂದು ಮುಂಜಾನೆ ಅಂತ ಹೇಳ್ಬಿಟ್ಟಿದ್ದೀನಿ.
ಏನೇನು ಇನ್ನೂ ಶೇಪ್ ತಗೋತಾ ಇದೆ ಕಾರ್ಯಕ್ರಮ, ಯಾರಿಗಲ್ಲಿ ಗೌರವಿಸೋದು, ಯಾರ ಅತಿಥಿಗಳು, ಬರ್ತಾ 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 ನಾನು ಲೈವ್ಗಳಲ್ಲಿ ಶೇರ್ ಮಾಡ್ತೇನೆ. ದೆನ್ ಮಿಡ್ ಆಫ್ ನವಂಬರ್ ಭೇಟಿಯಾಗೋಣ 3 days ಕ್ಯಾಂಪ್ಗೆ. ಫಸ್ಟ್ ಟೈಮು ಎಲ್ಲ ಸುಮಾರು ಜನ ಕೇಳ್ತಾ ಇರೋದಕ್ಕೋಸ್ಕರ ನಾನು ವರ್ಷಕ್ಕೊಂದ್ಸರಿ ಮಾಡೋದನ್ನು ರಿಪೀಟ್ ಮಾಡ್ತೇನೆ. ನಿಮಗೆಲ್ಲ ಇಷ್ಟ ಇದ್ದು ಬರ್ಬೇಕಾದ್ರೆ ನನಗೇನು 3 ತಿಂಗಳಿಗೆ ಒಂದ್ಸರಿ ಮಾಡೋಣ. ಆ ಜಾಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, 8 ಕ್ಯಾಂಪ್ ಆಗಿದೆ. ಸೊ ಈಗ ನೆಕ್ಸ್ಟ್ ನವಂಬರಲ್ಲಿ ಮಾಡೋದು 9ನೇ ಕ್ಯಾಂಪ್. ಏನಂತೀರಿ? ಹೇಗೆ ಅನ್ನಿಸ್ತು? ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು. ಯೂಟ್ಯೂಬ್ ಲೈವ್ ಲೇಟಾಗಿ ನೋಡಿದ್ರೆ, ಮಧ್ಯದಲ್ಲಿ ಏನಾದ್ರು ಲೈವಿಗೆ ಕನೆಕ್ಟ್ ಆಗಿದ್ರೆ ಸ್ಟಾರ್ಟಿಂಗಿಂದ ವಿಡಿಯೋ ನೋಡಿ. ಒಟ್ಟಾರೆ ಅನಿಸಿಕೆ ಹೇಗಿತ್ತು ಅಂತ ಇವತ್ತು ನಾನು ಒಬ್ಬರನ್ನ ಮಾತಾಡಿಸ್ತೇನೆ. ನವೀನ್ ಮಾತಾಡಿಸ್ತೀನಿ, ನೋಡೋಣ ಚುಟ್ಕಾಗಿ ಏನು ಹೇಳ್ತಾರೆ ಅಂತ. ಎಸ್ ನವೀನ್, ಹೌ ಡು ಯು ಫೈಂಡ್ ಟುಡೇಸ್ ಲೈವ್, ಯೂಟ್ಯೂಬ್ ಲೈವ್? ನೀವು ತುಂಬಾ ಚೆನ್ನಾಗಿದೆ ಸರ್. ನೀವು ಕೊಟ್ಟಿರೋಂತ 3 ವಿಷಯಗಳಿಂದ ಹಿಡಿದು ನಾವು ಆಫ್ಲೈನ್, ಆನ್ಲೈನ್, ಕ್ಯಾಂಪು, ಎಲ್ಲಾ ವಿಷಯದ ಬಗ್ಗೆ, ನೆಕ್ಸ್ಟ್ ಬರೋ ಕ್ಯಾಂಪ್, 1 day ಕ್ಯಾಂಪ್ ಎಲ್ಲಾನು ಹೇಳ್ಬಿಟ್ಟಿದ್ದೀರಾ. ಸೊ ವೀಕ್ಷಕರು ನೋಡ್ತಾ ಇದ್ದಂತವ್ರೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅದು. ಮತ್ತೆ ನಮ್ಗೂ ಈ ಮುಂಚೆಲ್ಲ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸಂಕೋಚ ಮತ್ ಭಯ ಎಲ್ಲ ಇರ್ತಾ ಇತ್ತು. ಬಟ್ ಇವಾಗ ಆತರ ಇಲ್ಲ ಸರ್. ಅಂದ್ರೆ ನೀವು ನಮ್ಮ ಪ್ರಿಪೇರಿಂಗ್ ವೆರಿ ಇಂಪಾರ್ಟೆಂಟ್ ಇತ್ತು. ನಾವು ಅದ್ರಲ್ಲಿ ಸ್ವಲ್ಪ ಎಡುತ್ತಾ ಇದ್ವಿ. ಬಟ್ ಲಾಸ್ಟ್ ಟೈಮ್ 3 days ಕ್ಯಾಂಪ್ ಬಂದಾಗ ಖಂಡಿತವಾಗ್ಲೂ ಈಗ ಸಂಪೂರ್ಣವಾಗಿ ನಮ್ಗೆ ಅದ್ರದೊಂದು ನಾವು ಸೀಕ್ರೆಟ್ ಅಂತ ಕೇಳಿದೆ ನಿಮ್ಗೆ ಒಂದ್ಸರಿ ಕ್ವಶನ್. ಸೊ ಆ ಸೀಕ್ರೆಟ್ಸ್ ನಮಗ್ ಅನ್ಸ್ತಾ ಇದ್ದಿದ್ದು ಏನೆಲ್ಲ ಇವಾಗತ್ತು ನಾವು ಕಲ್ತ್ಕೊಂಡಿದೀವಿ ಅಂತ ನಂಗೆ ತುಂಬಾ ಹ್ಯಾಪಿ, ಅದೊಂದು ಹೆಮ್ಮೆನೂ ಇದೆ. ನಾನ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಲಿತೀನಿ, ಚೆನ್ನಾಗಿ ಮಾತಾಡ್ತೀನಿ, ಒಳ್ಳೆ ಭಾಷಣಕಾರ ಆಗ್ತೀನಿ ಅಂತ. ಸೊ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಸುದರ್ಶನ್ ಪ್ರೈಸ್ ತಗೊಂಡವರು ಬೆಸ್ಟ್ ಕ್ಯಾಂಪ್ ಪಾರ್ಟಿಸಿಪೆಂಟ್ ಅಂತ. ಹೌದು ಸರ್, ಖುಷಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಇವತ್ತಿನ ಕ್ಯಾಂಪ್ನ ಕಲಿಕೆಯು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ಇವತ್ತಿನ ಕಲಿಕೆಯು ಏನೋ ಪ್ರತಿದಿನ ಪ್ರತಿ ಗುರುವಾರ 3 ವಿಷಯಗಳ ಏನ್ ಕಲ್ಸುತ್ತಲ್ಲ, ಅದು ಆಕ್ಚುಲಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲೇ ಇರತ್ತೆ. ಆಕ್ಚುಲಿ ನಮ್ಮ ಮೇಲೆ ನಾವು ವರ್ಕ್ ಮಾಡೋ ರೀತಿ ಇರತ್ತೆ ಆ 3 ವಿಷಯಗಳು. ಮತ್ತೆ 3 days ಕ್ಯಾಂಪ್ ಕೂಡ ಬಹಳ ಚೆನ್ನಾಗಿತ್ತು. ಅಲ್ಲಿ ನಾವು ನಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾವು ಕಂಡ್ಕೊಂಡ್ವಿ. ಅದು ತುಂಬಾ ಚೆನ್ನಾಗಿತ್ತು ಸರ್. ಎಸ್ ವಿಕಾಸ್. ಎಸ್ ಸರ್, ನಮಸ್ತೆ ಸರ್. ಖಂಡಿತವಾಗಿ ಸರ್, ಭಾಷಣ ಕೌಶಲ್ಯದಿಂದ ಲೀಡರ್ಶಿಪ್ ಇವತ್ತಿನ ವಿಶೇಷ ಆನ್ಲೈನ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ನೀವೊಬ್ರು 35 ವರ್ಷದ ಅನುಭವ ಸರ್. ನೀವೊಬ್ರು ಸಾಧಕರನ್ನೆಲ್ಲ ಸಂದರ್ಶನ ಮಾಡಿ ಸಾಧಕರಾಗಿ ಇವಾಗ ನಮ್ಮ ಮುಂದೆ ನಮಗೆ ಮೆಂಟರ್, ಆಥರ್, ಇನ್ಫ್ಲೂಯೆನ್ಸರ್, ಯೂಟ್ಯೂಬ್ ಇನ್ಫ್ಲೂಯೆನ್ಸರ್, ನಿಮ್ಮ ಒಂದು ಪ್ರೇರೇಪಣೆ ನಮಗೆ ಮಾತುಗಾರಿಕೆಗೆ, ಮಾತಾಡ್ಲಿಕ್ಕೆ, ನಮ್ಮ ನಮಗೆ ನಮ್ಮ ವ್ಯಕ್ತಿತ್ವನ, ನಮ್ಮ ವ್ಯಕ್ತಿಯ ಕಲೆನ ಅಂದ್ರೆ ಯೂಟ್ಯೂಬ್ ಆನ್ಲೈನ್ ಮುಖಾಂತರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಸರ್. ಯಾಕೆಂದ್ರೆ ನೀವು ಆನ್ಲೈನ್ ಇವತ್ತಿನ ಇದರಲ್ಲಿ ಆನ್ಲೈನ್ ತರಬೇತಿ ಇದಿರ್ಬೋದು, ಹಾಗೇನೆ 1 ದಿನದ ಶಿಬಿರ ಇರ್ಬೋದು, 3 ದಿನದ ಶಿಬಿರ ಆಗಿರ್ಬೋದು. ನಾವು ವಸತಿ ಶಿಬಿರ ಹೇಗೆ ಹೋಗಿ ನೋಡ್ತೀವಿ, ಅಲ್ಲಿನ ಅನುಭವ ಹೇಗೆ ಕಲಿತೀವಿ. ಮುಂದಿನದು ಈಗ ಹೇಳಿದ್ರಿ 8ನೇ ಒಂದು ವಸತಿ ಶಿಬಿರ ಆಯೋಜನೆ ಮಾಡಿ, ಈಗ 9ನೇ ವಸತಿ ಶಿಬಿರಕ್ಕೆ ನೀವು ಮುಂದಿನ ನವೆಂಬರ್ ಅಲ್ಲಿ ಆಯೋಜನೆ ಮಾಡೋರಿದ್ದೀರಿ ಅಂತ ಹೇಳ್ತೀರ. ಖಂಡಿತವಾಗಿಯೂ ನಿಮ್ಮ ಪ್ರೇರೇಪಣೆ, ನಿಮ್ಮ ಮಾತುಗಾರಿಕೆ ನಮಗೆ ನೀವು ಹೇಳ್ತಾ ಹೋಗ್ತೀರಾ, ನಡೆ ಮುಂದೆ ಅಂತ ಬಲಗಡೆ ಕಾಲ್ ಮುಂದೆ ಇಟ್ರೆ ಎಡಗಡೆ ಕಾಲ್ ಹಾಗೆ ಎತ್ಕೊಂಡು ಹೋಗ್ತಾ ಇರ್ತಿದೆ ಸರ್. ಯಾಕೆಂದ್ರೆ ನಿಮ್ಮ ಮೈದಾನದಲ್ಲಿ ಬಂದ್ರೆ ಮಾತನ್ನ ಆಡ್ಲಿಕ್ಕೆ ಬರ್ತೀವಿ ಸರ್. ಇಲ್ಲಿ ಬರೋದೇ ಮಾತುಗಾರಿಕೆ, ಎಲ್ಲ ಕಲಿತಿರೋದು ಮಾತುಗಾರಿಕೆನೆ. ಅಂದ್ರೆ ಭಾಷಣ ನಮ್ಗೆ ಎಷ್ಟು ಉಪಯೋಗ ಅನ್ನೋದಕ್ಕೆ ತುಂಬಾ ಅದ್ಭುತ ಸರ್. ಇವತ್ತು ಈ ರೀತಿಯಾದ ಕಾರ್ಯಕ್ರಮಗಳು ನಮಗೆಲ್ಲ ತುಂಬಾ ಪ್ರೇರೇಪಣೆ ಆಗುತ್ತದೆ ಅಂತ ಹೇಳ್ತೀನಿ ಸರ್. ಡಾಕ್ಟರ್ ವೀರ ಹನುಮಪ್ಪ ಸರಿ, ಈ ಒಂದು ನಿಮ್ಮ ಒಂದು ಅದ್ಭುತವಾದ ಒಂದು ಸುಮಾರು ದಶಕಗಳ ಅನುಭವ ಇದೆಯಲ್ಲ, ಆ ಅನುಭವ ಈ ನಿಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಅವರ ಒಂದು ಡಿಫ್ರೆಂಟ್ ಅನುಭವಗಳು ನಾವೆಲ್ಲ ಶೇರ್ ಮಾಡ್ಕೊಂಡಾಗ ನಾವೊಂದು ಕಲಿಕೆಗೆ ಒಂದು ಉತ್ಸಾಹ, ಒಂದು ಪ್ರೋತ್ಸಾಹ ಸಿಗುತ್ತಂತ 2 ಮಾತಿಲ್ಲ ಸರ್. ಈ ಒಂದು ವೇದಿಕೆ ನಮಗೆ ಎಲ್ಲಿ ಸಿಗೋದಿಲ್ಲ ಅಂತ ನಿಮ್ಮ ಒಂದು ಅನುಭವ ಇದೆಯಲ್ಲ, ಅದು ತುಂಬಾ ದೊಡ್ಡ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗಾಗಿ ನಾವು ತುಂಬಾ ಇದನ್ನ ಕಲಿಯೋದಕ್ಕೆ ತುಂಬಾ ಉತ್ಸುಕರಾಗಿರುತ್ತೇವೆ ಸರ್. ಸಿದ್ದಣ್ಣ ಸರ್ ನಮಸ್ಕಾರ. ತಮ್ಮ ಒಂದು ಅನುಭವ ಸರ್, 30 ವರ್ಷಗಳ ಅನುಭವವನ್ನು ನಮಗೆ ಒಂದು ಕೇವಲ 3 ದಿನದಲ್ಲಿ ಕಲಿಸ್ಕೊಟ್ರಿ ಸರ್. ತಾವು ಚೆನ್ನಾಗಿ ನಮಗೊಂದು ಭಾಷಣ ಕಲೆಯ ಬಗ್ಗೆ ಹೇಳಿಕೊಟ್ರಿ. ಅದೇ ರೀತಿ ನಮಗೊಂದು 20 ಅಂಶಗಳನ್ನು ಕೊಟ್ಟು ಅದರಲ್ಲಿ ಪ್ರತಿಯೊಂದನ್ನು ಚೆನ್ನಾಗಿ ತಾವು ಬೋಧನೆ ಮಾಡಿದ್ರೆ ಅಂತ ಹೇಳ್ತೀನಿ ಸರ್. ಶರಣ ಬಸಪ್ಪ. ಸರ್ 3 ಏನಿಲ್ಲ ಸರ್, ಎಲ್ಲಾ ವಿಷಯಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಸರ್. ನೀವು ಶಿಕ್ಷಣ ನಂಬಿಕೆ ಸರ್. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದ್ರೆ ಈಗಲೇ ಮಾಡಿಬಿಡಿ. ಓಕೆ,
and you will see a lot of change in your life. Seriously, that's free for you. Only YouTube membership ಜಯಪ್ರಕಾಶ್ ನಾಗ್ತಿಹಳ್ಳಿ ಚಾನಲಲ್ಲಿ ಆಫರ್ ಇದೆ. ನಿಮಗೆ ಮಾತ್ರ ಈಗಾಗಲೇ ಒಂದು 50 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ನಾನು ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ಸಿಗ್ತದೆ. ಏನಂತೀರಿ?